ಮಾನ್ಯ ಸರ್ಕಾರ ನಮಗೆ ನಿರ್ದೇಶನವನ್ನು ನೀಡುತ್ತದೆ, ಮೀಸಲಾತಿಯನ್ನ ನೀಡಿ ಆದೇಶವನ್ನ ಮಾಡಿದ್ದಾರೆ. ದಿನಾಂಕ 7/8/2024 ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಗಳಿಗೆ ಉಪವಿಭಾಗಾಧಿಕಾರಿಗಳು ಚುನಾವಣೆ ಮಾಡಿ ಅಂತ ನಿರ್ದೇಶನ ನೀಡಿದ ಪ್ರಕಾರ ನಾನು 16/8/2024 ಎಲ್ಲ ನಗರಸಭೆ ಸದಸ್ಯರುಗಳಿಗೆ ನೋಟಿಸ್ ಅನ್ನು ನೀಡಿದ್ದೇವೆ. ಅದರ ಪ್ರಕಾರ 7 ದಿನಗಳ ನೋಟಿಸ್ ನಂತರ ಇವತ್ತು 26/8/2024 ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ಮುಂಜಾನೆ 10 ರಿಂದ 11 ಗಂಟೆವರೆಗೂ ನಾಮಪತ್ರಗಳನ್ನ ಸ್ವೀಕಾರ ಮಾಡುವಂತ ಪ್ರಕ್ರಿಯೆ ಜರುಗಿರುತ್ತದೆ. 10 ರಿಂದ 11 ಗಂಟೆ ಸಮಯದಲ್ಲಿ ಎರಡು ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳನ್ನ ನಾವು ಸ್ವೀಕೃತಿಯನ್ನ ಮಾಡಿದ್ದೀವಿ. ಅಧ್ಯಕ್ಷ ಸ್ಥಾನ ಮೀಸಲಾತಿ ಸಾಮಾನ್ಯ ಮಹಿಳೆ ಇರ್ತದೆ, ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಆಗಿರ್ತದೆ. ಸೊ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು, ಒಂದು ಶ್ರೀಮತಿ ಸಿಂಗಾಡಿ ಗಾಯತ್ರಿ ಗಣಪತಿ ಇವರು ನೀಡಿರ್ತಾರೆ. ಹಾಗೆ ಇನ್ನೊಂದು ನಾಮಪತ್ರ ಶ್ರೀಮತಿ ಸುನಂದಾ ದೇವಿ ಹನುಮಂತ್ ಇವರು ನೀಡಿರ್ತಾರೆ. ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ರಫುಗಾರ್ ರಾಜಾ ಸಾಬ್ ದಸ್ತಗೀರ್ ಸಾಬ್ ಇವರು ನಾಮಪತ್ರವನ್ನ ನೀಡಿರ್ತಾರೆ. ಹಾಗೆಯೇ ಇನ್ನೊಂದು ನಾಮಪತ್ರ ಶ್ರೀ ಮೆಹಬೂಬ್ ಮುಕ್ತುಮ್ ಸಾಬ್ ಬಾಗ್ವಾನ್ ಇವರು ನೀಡಿರ್ತಾರೆ. 10 ರಿಂದ 11 ಗಂಟೆಯ ನಂತರ ನಾವು ನಾಮಪತ್ರಗಳ ಪರಿಶೀಲನೆಯನ್ನ ಮಾಡ್ತೇವೆ. ಪರಿಶೀಲನೆಯ ನಂತರ ಅಂದ್ರೆ 2 ಗಂಟೆ ಅವಧಿಗಳ ನಂತರ, ಅಂದ್ರೆ ಕಾಯ್ದೆನೂ ಅದೇ ರೀತಿ ಹೇಳ್ತದೆ 2 ತಾಸುಗಳ ನಂತರ ನೀವು ಸಭೆಯನ್ನ ಕರೀಬೇಕು ಅಂತ ಹೇಳಿ. ಸೊ 1 ಗಂಟೆಗೆ ನಾವು ಸಭೆಯನ್ನ ಕರೆದಿದ್ದೀವಿ. ಸಭೆಯಲ್ಲಿ ಕೈ ಎತ್ತಿ ಮತವನ್ನ ನೀಡುವ ಪ್ರಕ್ರಿಯೆ ಇದಾಗಿರ್ತದೆ. ಸೊ ಶ್ರೀಮತಿ ಸಿಂಗಾಡಿ ಗಾಯತ್ರಿ ಗಣಪತಿ ಅಧ್ಯಕ್ಷ ಸ್ಥಾನಕ್ಕೆ ಏನು ನಾಮಪತ್ರವನ್ನ ನೀಡಿರ್ತಾರೆ, ಇವರ ಪರವಾಗಿ 16 ಮತಗಳು, ವಿರುದ್ಧವಾಗಿ 17 ಮತಗಳನ್ನ ಚಲಾವಣೆ ಆಗಿರ್ತವೆ. ಅದರಂತೆ ಶ್ರೀಮತಿ ಸುನಂದಾ ದೇವಿ ಹನುಮಂತ್ ಇವರ ಪರವಾಗಿ 17 ಮತಗಳು ಹಾಗೂ ವಿರೋಧವಾಗಿ 16 ಮತಗಳು ಚಲಾವಣೆ ಆಗಿರ್ತವೆ. ಇದರ ಪ್ರಕಾರ ಶ್ರೀಮತಿ ಸುನಂದಾ ದೇವಿ ಹನುಮಂತ್ ಇವರು ನಗರಸಭೆ ಮುಧೋಳ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿ ಆಗಿರ್ತಾರೆ. ಅವರಿಗೆ ಅಭಿನಂದನೆಗಳು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ರಫುಗಾರ್ ರಾಜಾ ಸಾಬ್ ದಸ್ತಗೀರ್ ಸಾಬ್ ಇವರ ಪರವಾಗಿ 16 ಮತಗಳು ಹಾಗೂ ವಿರುದ್ಧವಾಗಿ 17 ಮತಗಳು ಚಲಾವಣೆ ಆಗಿರ್ತವೆ. ಶ್ರೀ ಮೆಹಬೂಬ್ ಮುಕ್ತುಮ್ ಸಾಬ್ ಬಾಗ್ವಾನ್ ಇವರ ಪರವಾಗಿ 17 ಮತಗಳು ಹಾಗೂ ವಿರುದ್ಧವಾಗಿ 16 ಮತಗಳ ಚಲಾವಣೆ ಆಗಿರುತ್ತದೆ. ಸೊ ಇದರ ನಿಮಿತ್ತವಾಗಿ ಶ್ರೀ ಮೆಹಬೂಬ್ ಮುಕ್ತುಮ್ ಸಾಬ್ ಬಾಗ್ವಾನ್ ಇವರು ಉಪಾಧ್ಯಕ್ಷ, ನಗರಸಭೆ ಮುಧೋಳದ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಸೊ ಇವತ್ತಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಪದಗ್ರಹಣವನ್ನ ಅವರು ಈ ಸಮಯದಿಂದಲೇ ಪ್ರಾರಂಭ ಮಾಡ್ತಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು.